ನಮಸ್ಕಾರ ಸಮಸ್ತ ಕನ್ನಡದ ಕುಲಬಾಂಧವರೇ. ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಂತ ಒಂದು ಪ್ರಕರಣ, ಆ ಪ್ರಕರಣ ಮುಗಿದೇ ಹೋಯಿತು. ಕೊಲೆ ಆರೋಪಿಗಳು ಬಚಾವಾದ್ರು. ನಮ್ಮ ಸರ್ವಾಧಿಕಾರಕ್ಕೆ ಯಾರು ಏನು ಮಾಡೋಕ್ಕಾಗಲ್ಲ ಅಂತ ದಾಷ್ಟತನದಲ್ಲಿ ಮೆರೆತಿದ್ದಂಥ ವ್ಯವಸ್ಥೆಗೆ ಎಲ್ಲೋ ನ್ಯಾಯಾಂಗ ಒಂದು ಕಡೆ ಇಲ್ಲ, ಆ ಪ್ರಕರಣದಲ್ಲಿ ನೀವು ಮತ್ತೊಮ್ಮೆ ಹೋರಾಟವನ್ನ ಮಾಡಬಹುದು ಅಂತಕ್ಕಂಥ ಒಂದು ತೀರ್ಪನ್ನು ಕೊಟ್ಟಿದ್ದು ಸ್ವಾಗತಾರ್ಹವಾದಂಥದ್ದು. ಆ ನಿಟ್ಟಿನಲ್ಲಿ ಜೀವಂತವಿಲ್ಲದ ಜೀವ ನಮ್ಮ ಸೌಜನ್ಯ. ಆ ಸೌಜನ್ಯನ ಮೇಲೆ ಅತ್ಯಾಚಾರ ಮಾಡಿ ಪೈಶಾಚಿಕ ಕೃತ್ಯವನ್ನು ನಡೆಸಿ ವಿಕೃತ ಕಾಮಿಗಳು ಏನು ತಪ್ಪಿಸ್ಕೊಂಡು ಆರಾಮಾಗಿದ್ರು, ಅವ್ರನ್ನ ಹಿಡಿಲೇಬೇಕು. ಯಾರು ಆರೋಪಿಗಳು, ನೈಜ ಆರೋಪಿಗಳು ಯಾರು ತಪ್ಪಿಸ್ಕೊಂಡಿದ್ದಾರೆ ಅವ್ರ ಮೇಲೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತೇಳಿ ಬಹಳ ದಿವಸಗಳಿಂದ, ಸುಮಾರು 13 ವರ್ಷಗಳಿಂದ ಹೋರಾಟ ಮಾಡ್ಕೊಂಡ್ ಬಂದ್ರು. ಎಲ್ಲೋ ಒಂದ್ ಕಡೆ ಭ್ರಮ ನಿರಸ ಆಗ್ತಿತ್ತು. ಆ ನಿಟ್ಟಿನಲ್ಲಿ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಇದೇ ತಿಂಗಳು 6ನೇ ತಾರೀಕು ಧರ್ಮಸ್ಥಳ ಎಲ್ಲಿ ಸೌಜನ್ಯ ಅತ್ಯಾಚಾರಕ್ಕೊಳಗಾಗಿ ವಿಕೃತ ಕಾಮಿಗಳಿಂದ ಪೈಶಾಚಿಕ ಕೃತ್ಯವನ್ನ ಅನುಭವಿಸಿ ಅದರಲ್ಲಿ ಮರಣವನ್ನು ಹೊಂದಂತ ಸೌಜನ್ಯನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ನಾವೆಲ್ಲ 6ನೇ ತಾರೀಕು ನಡೀತಕ್ಕಂಥ ಆ ಹೋರಾಟದಲ್ಲಿ ಮಾನಸಿಕ, ನೈತಿಕ ಎಲ್ಲ ರೀತಿಯ ಬೆಂಬಲವನ್ನ ನಾವು ಆ ಹೋರಾಟಕ್ಕೆ ಕಲ್ಪಿಸ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಈ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಅನೇಕ ದುಷ್ಟ ಶಕ್ತಿಗಳು, ಯಾರು ಸೌಜನ್ಯನ ಕೊಲೆ ಮಾಡಿದಂತ ಪಿಶಾಚಿಕ ಪರವಾಗಿರ್ತಕ್ಕಂಥವ್ರು, ಹೆಣ್ಣು ಮಕ್ಕಳ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದೀವಿ ಅಂತಕ್ಕಂಥದ್ದನ್ನ ನೆನೆಸ್ಕೊಂಡಲೇ ಇರ್ತಕ್ಕಂಥವ್ರು, ಅಕ್ಕ ತಂಗಿಯರ ಜೊತೆ ಹುಟ್ಟಿದೀವಿ ಅಂತಕ್ಕಂಥ ಅರಿವಿಲ್ದಲೇ ಇರ್ತಕ್ಕಂಥವು ದುಷ್ಟ ಶಕ್ತಿಗಳು ಕೇವಲ ಏಸಿಗೆಯ ಆಮಿಷಕ್ಕೆ ಒಳಗಾಗಿ ಈ ಹೋರಾಟನ ಹತ್ತಿಕ್ತಕ್ಕಂಥ ಅನೇಕ ಸುಳ್ಳು ಮಾಹಿತಿಗಳನ್ನ ಹರಡಿಸುವಂತ ವ್ಯವಸ್ಥೆ ಅವ್ರು ಮಾಡ್ತಿದ್ದಾರೆ. ಆದ್ರೆ ಸತ್ಯ, ಧರ್ಮ, ನ್ಯಾಯ ಯಾವತ್ತೂ ಸಾಯೋದಿಲ್ಲ ಅನ್ನೋದಕ್ಕೆ ಸೌಜನ್ಯಲೇ ಸಾಕ್ಷಿ. ಎಂದೋ ನೆನೆಗುದಿಗೆ ಬಿತ್ತು 460 ಕೊಲೆಗಳು ಮಾಡಿದ್ದು ಇದ್ಯಾವುದು ಲೆಕ್ಕ ಅಂತಕ್ಕಂಥವ್ರಿಗೆ ಸೌಜನ್ಯ ಕೇವಲ ಸೌಜನ್ಯನ ಪರಮಾದಂತ ಹೋರಾಟ ಅಲ್ಲ. ಇದೇ ರೀತಿ ಅತ್ಯಾಚಾರಕ್ಕೋಗಿ ಅನೇಕ 106 ಹೆಣ್ಮಕ್ಳು ಸತ್ತಿದಾರಲ್ಲ, ಅವ್ರಿಗೆಲ್ಲರಿಗೂ ನ್ಯಾಯ ಕೊಡಿಸುವಂತ ಒಂದು ದಿವ್ಯ ಶಕ್ತಿ ನಮ್ಮ ಸೌಜನ್ಯ. ಕನ್ನಡಿಗರ ಮಾನವೀಯತೆ ಉಳ್ಳವರ ಮನೆ ಮಗಳು. ಆ ಹೋರಾಟಕ್ಕೆ ಬೆಂಬಲ ಕೊಡೋದ್ರ ಮುಖಾಂತರ ನಾಡಿನಲ್ಲಿ ಇಂಥ ಕೃತ್ಯಗಳು ಇನ್ನು ಮುಂದೆ ನಡೀಬಾರ್ದು. ಆ ಸಂಕೇತದ ಈ ಹೋರಾಟಕ್ಕೆ ಎಲ್ಲರೂ ಸಹ ಬೆಂಬಲ ಕೊಡ್ಬೇಕಾಗತ್ತೆ. ಕೆಲವರಿಗೆ ಧರ್ಮಸ್ಥಳ ಸೌಜನ್ಯ ಕೊಲೆ ಆದಂತ ಜಾಗಕ್ಕೆ ಹೋಗೋದಕ್ಕಾಗೋದಿಲ್ಲ, ಇಲ್ಲ ಬೆಳ್ತಂಗಡಿಗೆ ಹೋಗೋಕ್ಕಾಗಲ್ಲ, ಇಲ್ಲ ಅವ್ರಿಗೆ ನೈತಿಕ ಬೆಂಬಲವನ್ನಾದ್ರೂ ಕೊಡ್ಬೋದು. ಅನೇಕ ರೀತಿ ರೂಪುರೇಷೆಗಳನ್ನ ಹಮ್ಮಿಕೊಂಡು ಈ ಹೋರಾಟಕ್ಕೆ ನಾವು ನಮ್ಮ ಸಂಘಟನೆ ವತಿಯಿಂದ ರಾಜ್ಯದ ಜನರಲ್ಲಿ ಮನವಿ ಮಾಡ್ಕೋತೀವಿ. ಹೆಣ್ಣು ಮಕ್ಕಳನ್ನೆತ್ತಂತ ತಂದೆ ತಾಯಿಗಳು, ಅಕ್ಕ ತಂಗಿರಲ್ಲಿ ಹುಟ್ಟಿರ್ತಕ್ಕಂಥ ಸಹೋದರರು, ಮಾನವೀಯತೆ ಅನುಕಂಪ ಉಳ್ಳಂತ ಸಜ್ಜನರು, ಸುಸಂಸ್ಕೃತರು, ಇಡೀ ನಾಡಿನ ಜನರು ಈ ಸೌಜನ್ಯ ಪ್ರಕರಣಕ್ಕೆ ನೈತಿಕ ಬೆಂಬಲವನ್ನಾದ್ರೂ ಕೊಡಬೇಕಾಗತ್ತೆ. ಆ ಬೆಂಬಲ ಯಾವ ರೀತಿಲಾದ್ರೂ ಇರಲಿ, ಸೌಜನ್ಯ ಪ್ರಕರಣಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ಕೊಡಬೇಕಾಗತ್ತೆ. ಅದನ್ನ ಬಂಡವಾಳ ಮಾಡ್ಕೊಂಡಂತ ಏನಂತಾರೆ ಬಲಾಢ್ಯರ ರಕ್ಷಣೆ, ಬಡವರಿಗೆ ಶಿಕ್ಷೆ ಇರೋ ಸಿದ್ಧಾಂತ ಇದೆಯಲ್ಲ, ಅದನ್ನ ನಾವೆಲ್ಲರೂ ದೂರ ಮಾಡೋಣ. ನ್ಯಾಯ ಅಂತಕ್ಕಂಥದ್ದು ಬಡವ ಶ್ರೀಮಂತ ಎಲ್ರಿಗೂ ಒಂದೇ ಅಂತಕ್ಕಂಥ ಸಂದೇಶವನ್ನ ಸಾರೋಣ. ಆ ನಿಟ್ಟಿನಲ್ಲಿ 6ನೇ ತಾರೀಕು ಈ ರಾಜ್ಯದ ಪ್ರತಿಯೊಂದು ಮನೆಯವರು ತಮ್ಮ ಮಗಳಂತ ಭಾವಿಸಿ ಸೌಜನ್ಯನ, ಅನೇಕ ಸಹೋದರರು ನನ್ನ ಸಹೋದರಿ ಅಂತ ಭಾವಿಸಿ, ಸುಸಂಸ್ಕೃತ ಸಜ್ಜನರು, ಒಳ್ಳೆ ಸಮಾಜವನ್ನ ಬೇಕು ಅಂತ ಬಯಸ್ತಕ್ಕಂಥವ್ರು, ಮಾನವೀಯತೆ ಉಳ್ಳವರು ಈ ಸೌಜನ್ಯ ಪ್ರಕರಣಕ್ಕೆ ತಾವೆಲ್ಲಿರ್ತಾರೋ ಅಲ್ಲಿಂದನೇ ಒಂದೊಂದು ಸೌಜನ್ಯನ ಭಾವಚಿತ್ರವನ್ನ ತಮ್ಮ ಮನೆಯಲ್ಲಿ ಇಟ್ಟು ಅದ್ರ ಮುಂದೆ ಒಂದು ಜ್ಯೋತಿನ ಅಂಟಿಸೋದ್ರ ಮುಖಾಂತರ ಸೌಜನ್ಯನ ನ್ಯಾಯಕ್ಕೆ ಬೆಳಕನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಒಂದೊಂದು ದೀಪವನ್ನು ಅಂಟಿಸೋದ್ರ ಮುಖಾಂತರ 6ನೇ ತಾರೀಕು ನಡೀತಕ್ಕಂಥ ಹೋರಾಟಕ್ಕೆ ನೈತಿಕ ಬೆಂಬಲವನ್ನ ಕೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸ್ಕೊತೇನೆ. ನಮಸ್ಕಾರ, ಧನ್ಯವಾದಗಳು.